ನಮಸ್ಕಾರ ವೀಕ್ಷಕರೇ. ಪೂಜಾರ್ಹವಾದಂತಹ ಸಸ್ಯಗಳನ್ನು ನಾವು ಹಾಳು ಮಾಡಬಾರ್ದು. ತುಳಸಿ ಅಂದ ತಕ್ಷಣ ಎಲ್ರಿಗೂ ಭಕ್ತಿ ಭಾವ ನಮಸ್ಕಾರ ಎಲ್ಲನೂ ಕೂಡ ನಮಗೆ ಗೊತ್ತಾಗೋಗುತ್ತೆ. ಈಗಿನ ಜನ್ರೇಷನ್ ಹೌದು, ತುಳಸಿ ಗಿಡನ ಮನೆ ಮುಂದೆನೇ ಯಾಕೆ ಹಾಕಬೇಕು, ಅದರ ವಾಸನೆಯನ್ನೇ ಯಾಕೆ ಆಘ್ರಾಣಿಸಬೇಕು, ಅದನ್ನು ಹಾಕಿರುವಂತಹ ತೀರ್ಥವನ್ನೇ ಯಾಕೆ ತೆಗೆದುಕೊಳ್ಬೇಕು, ಅವರಿಷ್ಟುದ್ದ ಕೇಳ್ತಾರೆ ಪ್ರಶ್ನೆಗಳು. ಎಷ್ಟೋ ಜನ ಅದಕ್ಕೆ ಉತ್ತರವನ್ನು ಕೊಡೋಕ್ಕಾಗ್ದಿರ ತಬ್ಬಿಬಾಗೋಗ್ತಾರೆ. ಬಾಗಿಲಲ್ಲಿ ಆ ತುಳಸಿ ಗಿಡ ಇರೋದ್ರಿಂದ ಇನ್ನೇನು ಅನುಕೂಲ ಇದೆ? ಆ ತುಳಸಿ ಗಿಡದ ಮೇಲೆ ಬೀಸುವಂತಹ ಗಾಳಿ ಮನೆಯ ಒಳಗೆ ಬರುತ್ತೆ. ಈ ತುಳಸಿ ಗಿಡದ ಗಾಳಿಯನ್ನು ನಾವು ಸೇವನೆ ಮಾಡ್ತಾ ಇದ್ದಿದ್ದೇ ಆದರೆ ಶ್ವಾಸಕೋಶಕ್ಕೆ ಯಾವುದೇ ರೀತಿಯ ಸೋಂಕುಗಳು ಕೂಡ ಬರೋದಿಲ್ಲ. ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ ಏನಿದೆ, ನಮ್ಮ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ಶುದ್ಧವನ್ನಾಗಿ ಇಟ್ಕೊಳ್ಳೋದಕ್ಕೆ ಈ ತುಳಸಿಯ ಒಂದು ಗಾಳಿ ಸಾಕು. ತುಳಸಿ ಬೇಡ, ತುಳಸಿ ಮೇಲೆ ಬೀಸುವಂತಹ ಗಾಳಿ ನಮಗೆ ಶ್ವಾಸಕೋಶವನ್ನು ಶುದ್ಧವಾಗಿಡೋದಕ್ಕೆ ಮತ್ತು ಅದಕ್ಕೆ ಯಾವುದೇ ರೀತಿಯ ಸೋಂಕುಗಳು ಅಂದರೆ ಇನ್ಫೆಕ್ಷನ್ ಅಂತ ಏನು ಕರಿತೀವಿ, ಆ ರೀತಿ ಯಾವುದೇ ಸೋಂಕುಗಳು ಬರದೇ ಇರೋ ರೀತಿ ಕಾಪಾಡೋದಕ್ಕೆ ತುಳಸಿಯ ಗಾಳಿ ಸಹಾಯಕವಾಗುತ್ತೆ. ಈ ತುಳಸಿಯನ್ನು ನಾವು ಬೆಳಗಾಗೆದ್ದು ನೀರಿಗೆ ಹಾಕಿ ತೀರ್ಥದ ರೂಪದಲ್ಲಿ ಸೇವನೆಯನ್ನು ಮಾಡ್ತೀವಿ. ಸರಿಯಾಗಿ ನಾವು ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೇ ಆದರೆ ತುಳಸಿಯ ತೀರ್ಥವನ್ನು ತೆಗೆದುಕೊಳ್ಳೋವರೆಗೆ ಶರೀರಕ್ಕೆ ಏನೂ ಆಹಾರವನ್ನು ಹಾಕ್ತಾ ಇರಲಿಲ್ಲ. ಅದು ಒಳ್ಳೆಯ ಪದ್ಧತಿ. ಮೊದಲು ನೀವು ತುಳಸಿಯ ತೀರ್ಥವನ್ನು ಸೇವನೆ ಮಾಡಿದ್ದೇ ಆದರೆ ಈ ತುಳಸಿ ಕ್ರಿಮಿಹರವಾಗಿ ಕೆಲಸ ಮಾಡುತ್ತೆ, ವಾತಹರವಾಗಿ ಕೆಲಸ ಮಾಡುತ್ತೆ, ಪಿತ್ತಹರವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಸಾಕಷ್ಟು ನಮಗೆ ಒಂದು ರೀತಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಥರ, ಅಂದರೆ ಯಾವುದೇ ರೀತಿಯ ಸೋಂಕಿಗೂ ಕೂಡ ಇದು ಅವಕಾಶವನ್ನು ಕೊಡೋದಿಲ್ಲ. ಅಂದರೆ ನೀವು ಮೊದಲು ತೀರ್ಥ ಸೇವನೆ ತುಳಸಿ ಒಳಗೆ ಹೊರಟೋಗ್ಬಿಟ್ಟ ಮೇಲೆ ನೀವು ಯಾವುದೇ ರೀತಿಯ ಆಹಾರ ಸೇವನೆ ಮಾಡಿದ್ರು ಅದರಲ್ಲಿ ವಿಷವಸ್ತು ಇರಬಹುದು, ಕ್ರಿಮಿಗಳಿರಬಹುದು, ಏನೇ ಇರಬಹುದು, ಅದರಿಂದ ಯಾವುದೇ ರೀತಿ ಶರೀರಕ್ಕೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅದು ರಕ್ಷಣೆಯನ್ನು ಕೊಡೋದಕ್ಕೆ ನಾವು ಮೊದಲನೇ ಒಂದು ತುಳಸಿಯನ್ನು ಕಳಿಸ್ಬಿಟ್ಟಿದ್ದೀವಿ. ಹಾಗಾಗಿ ತುಳಸಿಯನ್ನು ತೀರ್ಥದ ರೂಪದಲ್ಲಿ ನಾವು ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಪ್ರಯೋಜನ ಶರೀರಕ್ಕೆ ಇದೆ. ಈ ತುಳಸಿಯ ವಾಸನೆಯನ್ನು ನಾವು ಮೂಗಿನಿಂದ ತೆಗೆದುಕೊಳ್ಳೋದ್ರ ಮುಖಾಂತರ ಮೂಗಿನಲ್ಲಿ ನಮಗೆ ಬರಬಹುದಾದಂತಹ ನೆಗಡಿ ಇರಬಹುದು, ನೆವೆ ಇರಬಹುದು, ಒಂಥರ ಕಿರಿಕಿರಿ ಇರಬಹುದು, ಗಂಟಲಿನಲ್ಲಿ ಹಿಂಸೆ ಇರಬಹುದು, ಈ ಎಲ್ಲಕ್ಕೂ ಕೂಡ ಈ ವಾಸನೆಯ ಮುಖಾಂತರ ಅದು ಸಂಪೂರ್ಣವಾಗಿ ಒಂದು ರಕ್ಷಣೆಯನ್ನು ಕೊಡುತ್ತೆ. ನಾವು ಸುಮ್ಮನೆ ತುಳಸಿ ಗಿಡ ಬೆಳೆಸಿ ಅಂದರೆ ಬೆಳೆಸಲ್ಲ ಅಂತ ಪೂರ್ವಿಕರು ನಮಗೇನು ಮಾಡಿದ್ದಾರೆ, ತುಳಸಿ ತುಂಬ ದೈವಿಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು, ಅದರಲ್ಲಿ ಮಹಾಲಕ್ಷ್ಮಿನೇ ಅಡಗಿದ್ದಾಳೆ, ಅದರಿಂದ ಮನೆಯ ಬಾಗಿಲಲ್ಲಿ ಅದನ್ನು ಇಟ್ಟು ಪೂಜೆ ಮಾಡಬೇಕು. ಸ್ತ್ರೀಯರು ಬೆಳಗ್ಗೆ ಎದ್ದು 3 ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಬೇಕು. ನೋಡಿ, ಪ್ರದಕ್ಷಿಣೆ ಮಾಡೋ ಒಂದು ಕಂಪಲ್ಸರಿಯಾಗಿ ಮಾಡ್ತಾರೆ, ಪ್ರದಕ್ಷಿಣೆ ಅಂತ ಹೇಳಿರೋದ್ರಿಂದ ಆ ಮಾಡುವ ವೇಳೆಯಲ್ಲಿ ಅವರಿಗೆ ತುಳಸಿಯ ಸಂಪರ್ಕ ಸಿಕ್ಕತ್ತೆ, ತುಳಸಿಯ ಗಾಳಿ ಅವರ ಸೇವನೆಯನ್ನು ಮಾಡ್ದಂಗಾಗತ್ತೆ. ಆ ತುಳಸಿ ಗಿಡದ ಮೇಲೆ ನೀರು ಹಾಕಿ ತೀರ್ಥ ತೆಗೆದುಕೊಳ್ಳೋದ್ರಿಂದ ಅವರಿಗೆ ಈ ಒಳಭಾಗದಲ್ಲಿಯೂ ಕೂಡ ಸಂಪೂರ್ಣವಾಗಿ ಶುದ್ಧಿ ಸಿಕ್ಕದಂಗಾಯಿತು, ಗಾಳಿಯ ಸೇವನೆಯೂ ಆಯಿತು. ಈ ನಾನಾ ಕಾರಣಗಳಿಂದಾಗಿ ತುಳಸಿಯನ್ನು ಮನೆಯ ಬಾಗಿಲಲ್ಲಿ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಪೂಜೆ ಮಾಡುವ ಒಂದು ವಿಧದಲ್ಲಿಯೇ ನಾವು ಸಾಕಷ್ಟು ಅದರಿಂದ ಅನುಕೂಲವನ್ನು ನಾವು ಆಗಲೇ ಪಡ್ಕೊಂಡಾಗೆ ಆಗೋಯ್ತು. ಇದರಲ್ಲಿ ಔಷಧೀಯ ಗುಣಗಳು ಇನ್ನೇನೇನಿದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಇದಕ್ಕೆ ಒಂದು ಪುಸ್ತಕನೇ ಬರೆಯುವಷ್ಟು ಇತಿಹಾಸ ನಮ್ಮ ತುಳಸಿಗೆ ಇದೆ. ಈ ತುಳಸಿಯಲ್ಲಿ ಕೃಷ್ಣ ತುಳಸಿ, ಶ್ರೀ ತುಳಸಿ ಈ ಥರ 2 ಬಗೆ ಇದೆ. ಕೃಷ್ಣ ತುಳಸಿ ಅನ್ನೋದು ಸ್ವಲ್ಪ ಕಪ್ಪು ಬಣ್ಣದ್ದಾಗಿರುತ್ತೆ, ಶ್ರೀ ತುಳಸಿ ಅನ್ನೋದು ಸ್ವಲ್ಪ ಹಸಿರು ಬಣ್ಣದ್ದಾಗಿರುತ್ತೆ. ಆದರೆ ಎರಡರಲ್ಲೂ ಕೂಡ ಔಷಧೀಯ ಗುಣಗಳು ಇದ್ದೇ ಇದೆ. ಕೃಷ್ಣ ತುಳಸಿಯಲ್ಲಿ ಕೆಲವು ಅಂಶಗಳು ಜಾಸ್ತಿಯಾಗಿದೆ, ಅಂದರೆ ಸ್ವಲ್ಪ ಅದು ಪಿತ್ತಕೋಶವನ್ನು ಶುದ್ಧಿ ಮಾಡುವಂಥದ್ದು, ಪಿತ್ತರಸವನ್ನು ಅದು ಮಾಡೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಹೆಚ್ಚಿನ ಅಂಶ ಈ ಕೃಷ್ಣ ತುಳಸಿಯಲ್ಲಿ ಸಿಗುತ್ತೆ. ಹಾಗಾಗಿ ಅಂದರೆ ಯಾವುದೇ ಸಿಕ್ಕಿದ್ರೂ ಕೂಡ ತುಳಸಿಯಲ್ಲಿ ನಮಗೆ ಔಷಧೀಯ ಗುಣಗಳು ಇದ್ದೇ ಇರುತ್ತೆ. ಅದರಲ್ಲಿ ಈ ತುಳಸಿಯನ್ನು ಮೊಟ್ಟ ಮೊದಲಿಗೆ ನಾವು ಜಾಸ್ತಿ ಬಳಸೋದು ಎಲ್ಲಿ? ನೆಗಡಿಯಾದಾಗ, ನೆಗಡಿಗೆ, ಕೆಮ್ಮಿಗೆ, ಗಂಟಲು ನೋವಿಗೆ, ಇದೆಲ್ಲಕ್ಕೂ ಕೂಡ ನಮಗೆ ತುಳಸಿ ಒಂದು ರಾಮಬಾಣದಂತೆ ಕೆಲಸವನ್ನು ಮಾಡುತ್ತೆ. ಈ ತುಳಸಿಯಿಂದ ಒಂದು 5-6 ಎಲೆ ತುಳಸಿಯನ್ನು ನಾವು ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗೆದು ತಿನ್ನೋದ್ರಿಂದ ಏನಾಗುತ್ತೆ, ಹಲ್ಲುಗಳಲ್ಲಿ ದುರ್ಗಂಧ ಬರೋದಿಲ್ಲ, ಹಲ್ಲುಗಳಿಗೆ ಒಂದು ದೃಢತೆ ಬರುತ್ತೆ.
ಮತ್ತು ಬಾಯಿಯಲ್ಲಿ ಯಾವುದಾದ್ರೂ ನಾವು ಆಹಾರ ಸೇವನೆ ಮಾಡೋದು ಬಾಯಿಯ ಮುಖಾಂತರನೇ. ಯಾವುದೇ ಕ್ರಿಮಿಕೀಟಗಳಿದ್ದರೂ ಕೂಡ ಮೊಟ್ಟ ಮೊದಲು ಅದು ಬರೋದು ಬಾಯಿಗೆ. ಅದರಿಂದ ಅಲ್ಲಿ ಯಾವುದೇ ರೀತಿಯ ಸೋಂಕು ಆಗದೇ ಇರೋ ರೀತಿಯಲ್ಲಿ ಅದು ತಡೆಗಟ್ಟೋದಕ್ಕೆ ಪ್ರತಿನಿತ್ಯ 4 ದಳ ತುಳಸಿಯನ್ನು ಅಗೆದು ತಿನ್ನುವುದರಿಂದ ಇಷ್ಟಕ್ಕೂ ಕೂಡ ನಮಗೆ ಸಹಾಯ ಆಗುತ್ತೆ. ಇದೇ ತುಳಸಿಯ ಒಂದಿಷ್ಟುದ್ದ ಕಡ್ಡಿಯ ಸಮೇತವಾಗಿ ತುಳಸಿಯನ್ನು ತೆಗೆದುಕೊಂಡು ನೀವು ಒಂದು ಲೋಟದಷ್ಟು ನೀರಿಟ್ಟು ಆ ನೀರಿಗೆ ಈ ತುಳಸಿಯನ್ನು ಹಾಕಿ ಕುದಿಸಿ ಕಷಾಯ ಮಾಡಿ ಗಂಟಲನ್ನು ಚೆನ್ನಾಗಿ ಮುಕ್ಕಳಿಸಿ ಉಗುಳಿದ್ದೇ ಆದರೆ, ಗಂಟಲು ನೋವಿದ್ದರೆ, ಗಂಟಲಿನಲ್ಲಿ ಒಂಥರ ಕೆರೆತ ಆಗೋ ಥರ ಇದ್ದರೆ ಅದಕ್ಕೆ ಅದು ಒಳ್ಳೆಯ ಒಂದು ಉಪಚಾರವಾಗುತ್ತೆ. ಇನ್ನು ಬಾಯಿ ಹುಣ್ಣಿದ್ರೂ ಕೂಡ ಈ ಬಾಯಿ ಮುಕ್ಕಳಿಸಿ ಉಗುಳೋದ್ರಿಂದ, ತುಳಸಿಯ ಕಷಾಯದಿಂದ ಬಾಯಿಯನ್ನು ಚೆನ್ನಾಗಿ ಮುಕ್ಕಳಿಸಿ ಉಗುಳೋದ್ರಿಂದ ಬಾಯಿ ಹುಣ್ಣು ನಿವಾರಣೆ ಆಗುತ್ತೆ. ಅದಕ್ಕೆ ಬೇಕಾದರೆ 1-2 ಕಲ್ಲು ಉಪ್ಪನ್ನು, ಕಲ್ಲು ಉಪ್ಪು ಮತ್ತು ತುಳಸಿ 2 ಹಾಕಿ ಕಷಾಯ ಮಾಡಿ ಬಾಯಿ ಚೆನ್ನಾಗಿ ಮುಕ್ಕಳಿಸಿದ್ದೆ ಆದರೆ ಆವಾಗವಾಗ ಕೆಲವರಿಗೆ ಬಾಯಿ ಹುಣ್ಣು ಬರುವಂತಹ ಪದ್ಧತಿ ಇರುತ್ತೆ. ಅಂಥವ್ರು ಇದನ್ನು ಆಗಿಂದಾಗೆ ಮಾಡಿಕೊಳ್ತಾ ಇದ್ದರೆ ಅವರಿಗೆ ಬಾಯಿ ಹುಣ್ಣು ಬರೋದು ಕಾಲಕ್ರಮೇಣ ನಿಂತು ಹೋಗುತ್ತೆ. ಹಾಗಾಗಿ ಇದು ಒಳ್ಳೆಯ ಕ್ರಿಮಿಹಾರ, ವಿಷಹಾರ. ಇದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಮತ್ತು ವಾತಹಾರ ಮತ್ತು ಇದು ಶೈತ್ಯವನ್ನು ಹೊಡೆದೋಡಿಸುವಂತಹ ಒಂದು ಶಕ್ತಿ, ಚೈತನ್ಯ ಈ ತುಳಸಿಗೆ ಇದೆ. ಇನ್ನು ಈ ನೆಗಡಿ ಸರ್ವೇ ಸಾಮಾನ್ಯ. ತುಳಸಿಯ 2 ಚಮಚದಷ್ಟು ರಸವನ್ನು ಒಂದು ಅರ್ಧ ಚಮಚ ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡಿದ್ದೆ ಆದರೆ ಈ ನೆಗಡಿಗೆ ಒಳ್ಳೆಯ ಔಷಧ ಆಗುತ್ತೆ. ನೆಗಡಿ ನೀವು ಬಂದ ಮೇಲೆ ನೀವು ಯಾವುದೇ ಔಷಧವನ್ನು ಸೇವನೆ ಮಾಡಿದ್ರೂ ಕೂಡ 3-4 ದಿವಸಗಳ ಕಾಲ ಅದು ಇದ್ದೇ ಇರುತ್ತೆ. ಆದರೆ ತುಳಸಿಯನ್ನು ಸೇವನೆ ಮಾಡೋದ್ರಿಂದ ಅದರಿಂದ ಉಂಟಾಗುವಂತಹ ಹಿಂಸೆಗಳು ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ನೆಗಡಿಯೂ ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ಇನ್ನೊಂದೇನೆಂದರೆ, ಈ ಕೆಲವು ವಿಷವಸ್ತುಗಳು ಶರೀರದ ಒಳಗೆ ಹೋದ ಮೇಲೆ ಈ ನೆಗಡಿ ಇರಬಹುದು, ಈ ಲೂಸ್ ಮೋಷನ್ ಆಗುವಂಥದ್ದು, ಬೇದಿ ಆಗುವಂಥದ್ದು, ಇದೆರಡನ್ನೂ ಕೂಡ ನಾವು ತಕ್ಷಣ ನಿಲ್ಲಿಸಬಾರ್ದು. ಈ ನೆಗಡಿ ಆದದ್ದನ್ನು ತಕ್ಷಣ ನಿಲ್ಲಿಸಿ ಅನುಭವ ಇರೋರಿಗೆ ಗೊತ್ತಾಗತ್ತೆ ಅದು ಬೇರೆ ಬೇರೆ ರೀತಿಯೆಲ್ಲ ಹಿಂಸೆ ಶುರುವಾಗಿ ಹೋಗುತ್ತೆ. ಆ ಯಾವುದೇ ವಿಷವಸ್ತು ಒಳಗೆ ಹೋಗಿದೆ ಅದು ಸಂಪೂರ್ಣವಾಗಿ ಆಚೆ ಹೋಗೋವರೆಗೆ ಅದು ನೀರಿನ ರೂಪದಲ್ಲೇ ಹೋಗ್ತಾನೆ ಇರುತ್ತೆ. ಅದು ಹೋಗೋದಕ್ಕೆ ಬಿಡಬೇಕು. ಅದು ಆಚೆ ಹೋದಾಗ ಮಾತ್ರನೇ ಶರೀರದಲ್ಲಿ ಬೇರೆ ಸಮಸ್ಯೆಗಳು ಉಂಟಾಗೋದಿಲ್ಲ. ಈ ಬೇದಿ ಆದಾಗಲೂ ಅಷ್ಟೇ, ಬೇದಿ ಆಯಿತು ತಕ್ಷಣ ಗಪ್ಪಂತ ನಾವು ನಿಲ್ಲಿಸ್ಬಿಟ್ರೆ ಯಾವುದೋ ಒಂದು ವಿಷವಸ್ತು ಶರೀರದ ಒಳಗೆ ಹೊಕ್ಕಾಗ ಅದನ್ನು ಸಂಪೂರ್ಣವಾಗಿ ಆಚೆಗೆ ಹಾಕೋವರೆಗೂ ಅದು ಬೇದಿ ಆಗ್ತಾ ಇರುತ್ತೆ. ಅದು ಹಾಗೆ ಅಲ್ಲೇ ಉಳಿದು ಹೋದರೆ ಅದು ಬೇರೆ ರೀತಿಯ ಸಮಸ್ಯೆಗೆ ಅದು ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಕಾಲಕ್ರಮೇಣದಲ್ಲಿ ನಿಲ್ಲುವಂತಾನೇ ಮಾಡಬೇಕೇ ಹೊರತು ತಕ್ಷಣ ನಿಲ್ಲಿಸುವಂತಹ ಕೆಲಸವನ್ನು ಮಾಡಬಾರ್ದು. ಹಾಗಾಗಿ ಈ ತುಳಸಿ ಈ ರೀತಿಯ ತೆಗೆದುಕೊಂಡಾಗ ನಿಮಗೆ ಒಂದೇ ದಿವಸದಲ್ಲಿ ನಿಂತು ಹೋಗಲ್ಲ, ಒಂದು 3-4 ದಿವಸದಲ್ಲಿ ಸಂಪೂರ್ಣವಾಗಿ ಸರಿಯಾಗಿ ಅದು ನಿಲ್ಲೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಕೆಮ್ಮು ಬಂದಾಗ ಏನು ಮಾಡೋದು, ಈ ತುಳಸಿ ಪತ್ರೆಗಳನ್ನು ಮತ್ತು 1-2-3 ಲವಂಗ ಎರಡನ್ನೂ ಹಾಕಿ ಚೆನ್ನಾಗಿ ಅಗೆದು ಅದರ ರಸವನ್ನು ನಿಧಾನವಾಗಿ ನಾವು ಸೇವನೆ ಮಾಡಬೇಕು. ಇದು ನಮಗೆ ಈ ಶ್ವಾಸಕೋಶದ ಒಳಗೆ ನಿಧಾನವಾಗಿ ಹೋಗೋದ್ರಿಂದ ಅಲ್ಲಿ ಕಟ್ಟಿರುವಂತಹ ಕಫ ಕರಗಿ ನೀರಾಗಿ ಅದು ಮಲದಲ್ಲಿ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಸಣ್ಣ ಮಕ್ಕಳಿಗಾದರೆ ನಾವು ಇದನ್ನು ರಸವನ್ನು ತೆಗೆದು ಒಂದು ಸ್ವಲ್ಪ ಜೇನುತುಪ್ಪದಲ್ಲಿ ಬೆರೆಸಿ ಅದನ್ನು ಕುಡಿಸೋದ್ರಿಂದನೂ ಕೂಡ ಕೆಮ್ಮು ನಿವಾರಣೆ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ತುಂಬ ಜಾಸ್ತಿ ಗಟ್ಟಿಯಾಗಿ ಕಫ ಕಟ್ಟಿದ್ದು ಕೆಮ್ಮು ಏನು ಮಾಡಿದ್ರೂ ಕಮ್ಮಿನೇ ಆಗ್ತಾ ಇಲ್ಲ ಅನ್ನೋವಂಥ ಪರಿಸ್ಥಿತಿ ಇದ್ದಾಗ ಒಂದು ಹಸಿ ಈರುಳ್ಳಿ, ಒಂದು ಹಿಡಿಯಷ್ಟು ತುಳಸಿ ಮತ್ತು 1 ವೀಳ್ಯದೆಲೆ, 2 ವೀಳ್ಯದೆಲೆ ಮತ್ತು ಲವಂಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಜಜ್ಜಿ ರಸ ತೆಗೆದು ಈ ರಸವನ್ನು ಮಕ್ಕಳಿಗಾದರೆ ರಸದ ರೂಪದಲ್ಲಿ ಕೊಡಬಹುದು, ದೊಡ್ಡವರಾದರೆ ಇದೆಲ್ಲವನ್ನು ಮಿಶ್ರಣ ಮಾಡಿ ವೀಳ್ಯದೆಲೆ ಹಾಕ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಅಗಿದು ನಿಧಾನವಾಗಿ ಸೇವನೆ ಮಾಡೋದ್ರಿಂದ ಎಂತಹ ಗಟ್ಟಿಯಾಗಿ ಕಟ್ಟಿರುವಂತಹ ಕಫ ಕೂಡ ಕರಗಿ ನೀರಾಗತ್ತೆ. ಇದು ಕೆಮ್ಮಿಗೆ ಒಳ್ಳೆಯ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ. ನೋಡಿ, ಬಾಯಿ, ಮೂಗು, ಗಂಟಲು, ಹಲ್ಲು ಈ ಎಲ್ಲಕ್ಕೂ ಕೂಡ ಒಂದೇ ಔಷಧ ತುಳಸಿ. ಅಥವಾ ಈ ತುಳಸಿಯನ್ನು ಪ್ರತಿನಿತ್ಯ ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಚೆನ್ನಾಗಿ ಒಂದಷ್ಟು ತುಳಸಿ ಎಲೆಯನ್ನು ಅಗೆದು ತಿಂತಾ ಬಂದಿದ್ದೆ ಆದರೆ ನಪುಂಸಕತ್ವ ನಿವಾರಣೆ ಆಗೋದಕ್ಕೆ ಸಹಾಯವಾಗುತ್ತೆ. ಇನ್ನು ಪಿತ್ತಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಪಿತ್ತಕೋಶದಲ್ಲಿ
ನಮಗೆ ಇವಾಗ ಈ ಜಾಂಡೀಸ್ ಇದೆಲ್ಲ ಬರುತ್ತಲ್ಲ, ಅದೆಲ್ಲನೂ ಕೂಡ ಈ ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಅಂತಹ ಸಮಸ್ಯೆ ಇದ್ದಾಗ ಈ ಕೃಷ್ಣ ತುಳಸಿಯನ್ನು ಆಯ್ಕೆ ಮಾಡ್ಕೋಬೇಕು. ಅಂದರೆ ಕಪ್ಪು ಬಣ್ಣದ ತುಳಸಿ ಇರುತ್ತಲ್ಲ, ಅದನ್ನು ತಂದು ಅದರ ಜೊತೆಯಲ್ಲಿ ಒಂದು ತುಂಡಷ್ಟು ಶುಂಠಿ, ಹಸಿ ಶುಂಠಿಯನ್ನು ಮತ್ತು ಕರಿ ತುಳಸಿಯನ್ನು ಎರಡನ್ನೂ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ಈ ಪಿತ್ತಕೋಶದ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ವಾಯು ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇದು ಎಲ್ಲರಿಗೂ ಪ್ರತಿನಿತ್ಯದಲ್ಲಿ ಇದ್ದೇ ಇರ್ತಕ್ಕಂಥದ್ದು. ಈ ವಾಯು ಸಂಬಂಧಪಟ್ಟಂತಹ ಸಮಸ್ಯೆಗೆ ಒಂದು ಒಳ್ಳೆಯ ಔಷಧಿಯನ್ನು ಹೇಳ್ತೀನಿ, ಗುರ್ತಿಟ್ಕೊಳ್ಳಿ. ಆದಾಗ ಚಳಿಯನ್ನು ಓಡಿಸುತ್ತೆ. ಚಳಿ ಹೋದ ಮೇಲೆ ಮತ್ತು ಈ ತುಳಸಿ ರಸದ ಸಹಾಯದಿಂದ ಯಾವುದೇ ಸೋಂಕು ಇಲ್ಲದಂತೆ ನಮಗೆ ಜ್ವರ ತನ್ನಷ್ಟಕ್ಕೆ ತಾನೇ ತಗ್ಗುತ್ತಾ ಬರುತ್ತೆ. ಚಳಿ ಜ್ವರ ಇರಬಹುದು, ಫ್ಲೂ ಜ್ವರ ಇರಬಹುದು, ಮತ್ತು ಈ ಥಂಡಿಗಾಲದಲ್ಲಿ ಬರ್ತಕ್ಕಂತಹ ಯಾವುದೇ ರೀತಿಯ ಜ್ವರ ಇರಬಹುದು, ಅದಕ್ಕೆ ತುಳಸಿಯಿಂದ ಒಳ್ಳೆಯ ಒಂದು ಔಷಧ ಸಿಗತ್ತೆ. ಅಂದರೆ ಅದೇ ಚಳಿ ಜ್ವರ ಇದ್ದಾಗ ಮೆಣಸನ್ನ ಸೇರಿಸ್ಕೊಳ್ಬೇಕು. ಮಾಮೂಲಿ ಬರೀ ನೆಗಡಿ ಕೆಮ್ಮು ಆ ಥರ ಇದ್ದಾಗ ನಾವು ಬರೀ ತುಳಸಿ ರಸವನ್ನೇ ಬಳಸಿದರೆ ಸಾಕು. ಈ ತುಳಸಿಯನ್ನು ಪ್ರತಿನಿತ್ಯ 4 ಎಲೆಯನ್ನು ನಾನು ಆಗಲೇ ಹೇಳಿದೆ ಜಗಿದು ತಿಂತಾ ಬಂದರೆ ಕೆಲವರಿಗೆ ನಪುಂಸಕತ್ವ ಇರುತ್ತೆ. ಅಂಥದ್ದು ಕೂಡ ಕಾಲಕ್ರಮೇಣ ಅಂದರೆ ಸ್ವಲ್ಪ ದೀರ್ಘಕಾಲದವರೆಗೆ ಇದನ್ನು ಬಳಕೆ ಮಾಡಬೇಕಾಗತ್ತೆ. ಅವರಿಗೆ ಕೂಡ ಇದರಲ್ಲಿ ಒಳ್ಳೆಯ ಒಂದು ಉಪಯೋಗ ಸಿಗತ್ತೆ. ತುಳಸಿಯ ಬೀಜವನ್ನು ಕೂಡ ಅವರು ಇದಕ್ಕೆ ಉಪಯೋಗ ಮಾಡಬಹುದು. ತುಳಸಿ ಬೀಜವನ್ನು ಸಂಗ್ರಹ ಮಾಡಿ ಅದನ್ನು ಚೂರ್ಣದ ರೂಪದಲ್ಲಿ ಅಂದರೆ ಪುಡಿಯನ್ನು ಮಾಡಿ ಆ ಪುಡಿಯನ್ನು ಕೂಡ ಜೇನುತುಪ್ಪದಲ್ಲಿ ಸೇರಿಸಿ ಅದನ್ನು ಸೇವನೆ ಮಾಡ್ತಾ ಬಂದರೆ ನಪುಂಸಕತ್ವ ನಿವಾರಣೆ ಆಗುತ್ತೆ. ಅಥವಾ ಈ ತುಳಸಿಯನ್ನು ಪ್ರತಿನಿತ್ಯ ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಚೆನ್ನಾಗಿ ಒಂದಷ್ಟು ತುಳಸಿ ಎಲೆಯನ್ನು ಅಗೆದು ತಿಂತಾ ಬಂದಿದ್ದೆ ಆದರೆ ನಪುಂಸಕತ್ವ ನಿವಾರಣೆ ಆಗೋದಕ್ಕೆ ಸಹಾಯವಾಗುತ್ತೆ. ಇನ್ನು ಪಿತ್ತಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಪಿತ್ತಕೋಶದಲ್ಲಿ ನಮಗೆ ಇವಾಗ ಈ ಜಾಂಡೀಸ್ ಇದೆಲ್ಲ ಬರುತ್ತಲ್ಲ, ಅದೆಲ್ಲನೂ ಕೂಡ ಈ ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಅಂತಹ ಸಮಸ್ಯೆ ಇದ್ದಾಗ ಈ ಕೃಷ್ಣ ತುಳಸಿಯನ್ನು ಆಯ್ಕೆ ಮಾಡ್ಕೋಬೇಕು. ಅಂದರೆ ಕಪ್ಪು ಬಣ್ಣದ ತುಳಸಿ ಇರುತ್ತಲ್ಲ, ಅದನ್ನು ತಂದು ಅದರ ಜೊತೆಯಲ್ಲಿ ಒಂದು ತುಂಡಷ್ಟು ಶುಂಠಿ, ಹಸಿ ಶುಂಠಿಯನ್ನು ಮತ್ತು ಕರಿ ತುಳಸಿಯನ್ನು ಎರಡನ್ನೂ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ಈ ಪಿತ್ತಕೋಶದ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ವಾಯು ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇದು ಎಲ್ಲರಿಗೂ ಪ್ರತಿನಿತ್ಯದಲ್ಲಿ ಇದ್ದೇ ಇರ್ತಕ್ಕಂಥದ್ದು. ಈ ವಾಯು ಸಂಬಂಧಪಟ್ಟಂತಹ ಸಮಸ್ಯೆಗೆ ಒಂದು ಒಳ್ಳೆಯ ಔಷಧಿಯನ್ನು ಹೇಳ್ತೀನಿ, ಗುರ್ತಿಟ್ಕೊಳ್ಳಿ. ಈ ತುಳಸಿ ಎಲೆಯನ್ನು ಚೆನ್ನಾಗಿ ಶುದ್ಧ ಮಾಡಿ ಅಂದರೆ ಉಪ್ಪು ನೀರಿನಲ್ಲಿ ಅಥವಾ ಒಳ್ಳೆಯ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಒಣಗಿಸಿಟ್ಕೊಳ್ಳಿ. ಕರಿಕಾಳು ಮೆಣಸಿನ ಪುಡಿ, ಇದನ್ನು ಕೂಡ ನುಣ್ಣಗೆ ಅಂದರೆ ನುಣುಪಾದ ಪುಡಿ ಅಥವಾ ಬಟ್ಟೆಯಲ್ಲಿ ಶೋಧಿಸ್ಕೊಂಡ್ರೂ ಒಳ್ಳೆಯದು. ಇದೆರಡೂ ಪುಡಿಯನ್ನು ನೀವು ಸಂಗ್ರಹ ಮಾಡಿಟ್ಕೊಂಡಿದ್ದು ಇದನ್ನು ಪ್ರತಿನಿತ್ಯ ಬೆಳಿಗ್ಗೆ ಒಂದು ದೊಡ್ಡ ಚಮಚದಷ್ಟು ಹಸುವಿನ ಬೆಣ್ಣೆಯ ತುಪ್ಪ, ಒಳ್ಳೆಯ ತುಪ್ಪ ಆಗಬೇಕು. ಆ ಒಳ್ಳೆಯ ತುಪ್ಪ ಒಂದು ಚಮಚದಲ್ಲಿ ಈ ಒಂದು ಚಮಚ ಒಂದು 2 ಮಿಶ್ರಣ ಮಾಡಿಟ್ಟಿದ್ರೂ ಪರವಾಗಿಲ್ಲ, ಅಥವಾ 2 ಬೇರೆ ಬೇರೆಯಾಗಿ ಹಾಕ್ಕೊಂಡ್ರೆ ಒಂದು ಚಿಟಿಕೆಯಷ್ಟು ಕರಿಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಚಮಚದಷ್ಟು ತುಳಸಿ ಎಲೆಯ ಒಂದು ಪುಡಿ, ಎರಡನ್ನು ಕೂಡ ನಾವು ತುಪ್ಪದಲ್ಲಿ ಬೆರೆಸಿ ಬರೀ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊತ್ತು 21 ದಿವಸಗಳ ಕಾಲ ತಿಂತಾ ಬಂದಿದ್ದೇ ಆದರೆ ಶರೀರದಲ್ಲಿ ಯಾವುದೇ ಜಾಗದಲ್ಲಿ ವಾಯು ಸೇರಿದರೆ, ವಾಯು ಕೂತ್ಕೊಂಡು ಆ ಭಾಗವನ್ನು ನೋವು ಉಂಟು ಮಾಡುತ್ತೆ. ಇನ್ನೂ ಒಂದು ಹೇಳ್ತೀನಿ, ಗುರುತಿಗೆ ತಿಳಿದಿಟ್ಕೊಳ್ಳಿ. ಶರೀರದಲ್ಲಿ ಯಾವುದಾದರೂ ಭಾಗದಲ್ಲಿ ನೋವಾಗ್ತಾ ಇದೆ ಅಂತಂದರೆ ಅಲ್ಲಿ ಒಂದು ವಾಯು ಸೇರಿರುತ್ತೆ, ಇಲ್ಲ ಕಫ ಸೇರಿರುತ್ತೆ. ಈ ಶ್ವಾಸಕೋಶದ ಭಾಗದಲ್ಲಿ ಅಥವಾ ಈ ಮುಖದ ಭಾಗದಲ್ಲಿ ಎಲ್ಲಾದ್ರೂ ಕೂಡ ನೋವು ಬರ್ತಾ ಇದೆ ಅಂದರೂ ಕಫದಕ್ಕೆ ಕಾರಣದಿಂದಾಗಿ ನೋವು ಉಂಟಾಗಿರುತ್ತೆ. ಈ ಶರೀರದ ಬೇರೆ ಇನ್ಯಾವುದೇ ಭಾಗದಲ್ಲಿ ನಿಮಗೆ ನೋವು ಬರ್ತಾ ಇದೆ, ಸೊಂಟ ನೋವು, ಬೆನ್ನು ನೋವಿರ್ಬೋದು, ಕಾಲು ನೋವಿರ್ಬೋದು, ಕೈ ನೋವಿರ್ಬೋದು, ಹೊಟ್ಟೆ ನೋವಿರ್ಬೋದು, ಇದು ಯಾವುದೇ ನೋವಾದರೂ ಕೂಡ ಆ ಜಾಗದಲ್ಲಿ ಯಾವುದಾದರೂ ಒಂದು ರೂಪದಲ್ಲಿ ವಾಯು ಅಥವಾ ಅನಿಲ ಯಾವುದಾದ್ರೂ ಕೂಡ ಸೇರಿಕೊಂಡಿದ್ದಾಗ ಅದು ನೋವಿನ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಈ ರೀತಿ ನೋವುಗಳೆಲ್ಲೇ ಇರಲಿ ಕೂಡ, ಅಥವಾ ಈ ವಾಯು ಸೇರಿದೆ ಅಂತ ನಮಗೆ ಗೊತ್ತಾದ್ರೂ ನಾವು ಮಾಡಬೇಕಾದಿಷ್ಟೇನೆ ತುಳಸಿ ಮತ್ತು ಕರಿಕಾಳು ಮೆಣಸು ಎರಡರ ಪುಡಿಯನ್ನು
ಒಂದು ದೊಡ್ಡ ಚಮಚದಷ್ಟು ಹಸುವಿನ ಬೆಣ್ಣೆಯಿಂದ ತೆಗೆದಂತಹ ತುಪ್ಪ ಸಿಕ್ಕಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ತುಪ್ಪ. ಒಟ್ಟಿನಲ್ಲಿ ಬೆಣ್ಣೆ ಕಾಯಿಸಿದ ತುಪ್ಪದಲ್ಲಿ ಮಿಶ್ರಣವನ್ನು ಮಾಡಿ ಬೆಳಿಗ್ಗೆ ಬರೀ ಹೊಟ್ಟೆನಲ್ಲಿ ಒಂದು ಚಮಚದಷ್ಟು ಸೇವನೆ ಮಾಡಿ ಒಂದು ಅರ್ಧ ಲೋಟ ಬಿಸಿ ನೀರನ್ನು ಕುಡಿತಾ ಬನ್ನಿ. 21 ದಿವಸದಲ್ಲಿ ಶರೀರದಲ್ಲಿ ಯಾವ ವಾಯುವೂ ಇರೋದಿಲ್ಲ, ಯಾವ ನೋವು ಇರೋದಿಲ್ಲ. ಸಂಪೂರ್ಣವಾಗಿ ಇದು ನಮಗೆ ಉಪಶಮನವನ್ನು ಕೊಡುತ್ತೆ. ಇದು ಎಂಥ ಒಳ್ಳೆಯ ಉಪಚಾರ ನಮಗೆ ತುಳಸಿಯಿಂದ ಸಿಗ್ತಾ ಇದೆ. ನಾವು ಮಾಡ್ತಾ ಇರೋದೇನು, ಮನೆ ಬಾಗಿಲಲ್ಲಿ ಒಂದು ತುಳಸಿ ಗಿಡ ಹಾಕಿದ್ದೀವಿ, ದಿನ ಒಂದು ಚೊಂಬು ನೀರನ್ನು ಹಾಕ್ತಾ ಇದ್ದೀವಿ. ಅದು ನಮಗೆ ಕೊಡ್ತಾ ಇರೋ ಒಂದು ಉಡುಗೊರೆ ಏನು, ನಮ್ಮ ಇಡೀ ಶರೀರಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯ ಕಾಯಿಲೆಗಳಿಗೂ ಕೂಡ ಒಳ್ಳೆಯ ಔಷಧೀಯ ಗುಣವನ್ನು ಹೊಂದಿರತಕ್ಕಂತಹ ವಿಶೇಷವಾದ ಸಸ್ಯ ಅಂದರೆ ನೋಡಿ ಈ ತುಳಸಿ. ಇದನ್ನು ನಾವು ಜೋಪಾನ ಮಾಡಬೇಕೋ ಬೇಡವೋ, ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕೋ ಬೇಡವೋ. ಯಾರ ಮನೆಯಲ್ಲಿ ಸುತ್ತಲೂ ಕೂಡ ಜಾಗ ಇದ್ದರೆ ಅವರು ಸುತ್ತಲೂ ಕೂಡ ನೀವು ಯಾವ ಗಿಡವನ್ನು ಹಾಕಬೇಡಿ, ಬರೀ ತುಳಸಿ ಗಿಡವನ್ನು ಹಾಕಿ ಆ ತುಳಸಿ ಗಿಡದ ಮೇಲೆ ಬೀಸುವಂತಹ ಗಾಳಿಯನ್ನು ನೀವು ಸೇವನೆ ಮಾಡ್ತಾ ಬರ್ತಾ ಇದ್ದಿದ್ದೇ ಆದರೆ ಯಾವ ಕಾಯಿಲೆಯೂ ಬರಲ್ಲ. ಕಾಯಿಲೆ ಬರೋದಕ್ಕೆ ಕಾರಣ ಏನು? ಇಲ್ಲ ಗಾಳಿಯಲ್ಲಿ ವಿಷವಸ್ತುಗಳು ಬರುತ್ತೆ, ಇಲ್ಲ ಆಹಾರದಲ್ಲಿ ವಿಷವಸ್ತುಗಳು ಬರುತ್ತೆ. ಯಾವುದೇ ಒಳಕ್ಕೆ ಬಂದರೂ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ಕಾಯಿಲೆಗಳು ಬರುತ್ತೆ. ಈ ಬರೋದನ್ನು ಅಲ್ಲೇ ತಡೆಗಟ್ಟೋದಕ್ಕೆ ಈ ತುಳಸಿ ಸಹಾಯ ಮಾಡುತ್ತೆ ಅಂದಮೇಲೆ ಕಾಯಿಲೆ ಬರೋದಕ್ಕೆ ಅವಕಾಶವೇ ಇಲ್ಲ. ಇನ್ನೂ ಒಂದು ವಿಶೇಷವಾದ ತುಳಸಿಗೆ ಒಂದು ವಿಶೇಷ ಗುಣ ಏನಿದೆ ಅಂದರೆ ಹೊರಗಡೆಯಿಂದ ಯಾವುದೇ ರೀತಿಯ ನೆಗೆಟಿವ್ಸು ಕೂಡ ಈ ತುಳಸಿಯನ್ನು ದಾಟಿ ಮನೆಯ ಒಳಗೆ ಬರೋದಿಲ್ಲ. ಯಾವುದೇ ಆತ್ಮಗಳ ಸಂಚಾರ ಕೂಡ ಮನೆಯ ಒಳಗೆ ತುಳಸಿ ಇದ್ದಡೆ ಬರೋದಿಲ್ಲ. ಯಾಕೆ ತುಳಸಿಯಲ್ಲಿ ಕೃಷ್ಣ ಇದ್ದಾನೆ, ದೇವರಿದ್ದಾನೆ, ವಿಷ್ಣು ಇದ್ದಾನೆ ಅಂತ ಹೇಳ್ತಾರೆ ಅಂದರೆ ಅವರನ್ನು ದಾಟಿ ಒಳಗೆ ಬರುವಂತಹ ಶಕ್ತಿ ಯಾವ ದುಷ್ಟಶಕ್ತಿಗೂ ಇಲ್ಲ. ಅಲ್ಲಿಗೆ ಅದು ದೇವರಿಗೆ ಸಮನಾದದ್ದಲ್ಲವೇ ಅದು. ಅದರಲ್ಲಿ ದೈವಿಕ ಶಕ್ತಿ ಇದೆ ಅಂತ ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಂದರೆ ಅಂತಹ ಮಹತ್ತರವಾದಂತಹ ದೈವಶಕ್ತಿ ಇರುವಂತಹ ಸಸ್ಯಗಳನ್ನು ನಮ್ಮ ಮನೆಯಲ್ಲಿ ನಾವು ಇಟ್ಕೊಂಡಾಗ ಅವು ದೈವ ಸ್ವರೂಪಿಯಾಗಿ ನಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯ ಒಂದು ಅನುಮಾನ ಕೂಡ ಇಲ್ಲ. ನಾನು ಜ್ವರ ಬಂದಾಗ ತುಳಸಿಯನ್ನು ಸೇವನೆ ಮಾಡೋದ್ರಿಂದ ಜ್ವರನ ಹೇಗೆ ಹೋಗಲಾಡಿಸುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೆ. ಈ ಜ್ವರ ಬಂದೇನೋ ಹೋಯಿತು, ಜ್ವರ ಬಂದು ಹೋದ್ಮೇಲೆ ಏನಾಗುತ್ತೆ ಅಂದರೆ ಬಾಯೆಲ್ಲ ಕಹಿ ಆಗಿಬಿಡುತ್ತೆ. ಯಾವ ಆಹಾರವನ್ನು ಸೇವನೆ ಮಾಡಿದ್ರೂ ಕೂಡ ಅದು ರುಚಿಸೋದೇ ಇಲ್ಲ, ಎಲ್ಲವೂ ಕಹಿ ಕಹಿಯಾಗಿಯೇ ನಮಗೆ ಕಾಣಿಸುತ್ತೆ. ಆವಾಗ ಕೂಡ ನೀವೇನು ಮಾಡಬೇಕು ಅಂದರೆ ಈ ಒಂದು 5-6 ಎಲೆಯಷ್ಟು ತುಳಸಿ ದಳವನ್ನು ತೆಗೆದುಕೊಂಡು ಅದನ್ನು ನೀವು ಚೆನ್ನಾಗಿ ಅಗಿದು ತಿಂದರೂ ಪರವಾಗಿಲ್ಲ, ಅಥವಾ ಬಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಹಾಗೇನೆ ನೀರನ್ನು ಕುಡಿಬೇಕು. ಅದು ಶೋಧಿಸ್ಕೊಂಡ್ಬಿಡಿಬೇಕಾದ್ರೆ ಶೋಧಿಸ್ಕೊಂಡು ಆ ನೀರನ್ನು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಬಾಯಿಯಲ್ಲಿರ್ತಕ್ಕಂತಹ ಕಹಿ ಎಲ್ಲವೂ ಹೋಗುತ್ತೆ. ನಾವು ತಿಂದಂತಹ ಆಹಾರ ಚೆನ್ನಾಗಿ ರುಚಿಸುತ್ತೆ. ನೋಡಿ, ಜ್ವರ ಹೋಗಿಸೋದಕ್ಕೂ ತುಳಸಿ ಬೇಕು. ಜ್ವರ ಹೋದ್ಮೇಲೆ ಕಹಿಯಾಗಿರುವಂತಹ ಬಾಯಿಯ ಒಂದು ರುಚಿಯನ್ನು ಸರಿಪಡಿಸೋದಕ್ಕೂ ಕೂಡ ತುಳಸಿ ಬೇಕು. ನೆಗಡಿ ಬಂದಾಗಿಂದ ಹಿಡಿದು ನಮಗೆ ಜ್ವರ ವಾಸಿ ಆಗೋವರೆಗೆ ಸಂಪೂರ್ಣವಾಗಿ ಎಲ್ಲ ಹಂತದಲ್ಲಿಯೂ ಕೂಡ ತುಳಸಿಯ ಉಪಯೋಗ ಸಾಕಷ್ಟಿದೆ. ಆದರೆ ನಾವು ಸಣ್ಣದಲ್ಲಿ ಇದ್ದಾಗಲೇ ಇದನ್ನು ಪ್ರಾರಂಭ ಮಾಡಿದ್ದೇ ಆದರೆ ಈ ಕೊನೆಯ ಹಂತವನ್ನು ನಾವು ತಲುಪೋ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ನೆಗಡಿ ಬರ್ತಾ ಇದೆ ಅಂದಾಗ ದಿವಸದಿಂದನೇ ತುಳಸಿಯನ್ನು ಪ್ರತಿನಿತ್ಯದಲ್ಲಿ ನಾವು ಈ ರೀತಿ ನಾನು ಹೇಳಿದ ರೀತಿಯಲ್ಲಿ ಅಳವಡಿಸ್ಕೊಳ್ತಾ ಬಂದಿದ್ದೇ ಆದರೆ ನೀವು ಇದೆಲ್ಲವನ್ನು ಕೂಡ ಸುಲಭವಾಗಿ ನಾವು ಹೊಡೆದೋಡಿಸೋದಕ್ಕೆ ಸಹಾಯ ಆಗುತ್ತೆ. ನಮಸ್ಕಾರ ವೀಕ್ಷಕರೇ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.